ಶ್ರೀ ಗುರುಭ್ಯೋ ನಮಃ. ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಜ್ವರದಲ್ಲಿ ಮುಳುಗೋಗಿರುವಂತಹ ಪ್ರಿಯ ಮಕ್ಕಳೇ, ಆ ಜ್ವರದಿಂದ ಹೊರಗೆ ಬನ್ನಿ. ಈಗ ಸಹಜ ಅದು ದುಗುಡ, ಆತಂಕ ಇವೆಲ್ಲವೂ ಸಹ ವಿದ್ಯಾರ್ಥಿಗಳಲ್ಲೂ ಇದೆ, ಪೋಷಕರಲ್ಲೂ ಇದೆ. ಇಂತಹ ಒಂದು ಆತಂಕ, ಗೊಂದಲ ಮನೆ ಮಾಡಿದೆ. ಇದೊಂದು ಬಿಸಿಲಿನ ಜಳ ಹೆಚ್ಚಾದ ಹಾಗೆ ಈ ಪರೀಕ್ಷಾ ಜ್ವರವೂ ಸಹ ಹೆಚ್ಚಾಗುವಂಥದ್ದು ಸಹಜ. ಈ ಸಹಜ ಕ್ರಿಯೆ ಅದು. ಅದಕ್ಕೆ ಭಯ ಪಡಬೇಡಿ, ಆತಂಕ ಪಡಬೇಡಿ. ಈ ಪರೀಕ್ಷೆ ಎನ್ನುವಂಥ ಹಬ್ಬದಲ್ಲಿ ಈಗ ತಯಾರಿಯನ್ನು ನೀವೆಲ್ಲ ಸಹ ನಡೆಸ್ತಿದ್ದೀರಿ. ತಯಾರಿ ನಡೆಸ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೆಲವು ಒಳ್ಳೆಯ ಮಾತುಗಳನ್ನು, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ 4 ಮಾತುಗಳನ್ನು ಹೇಳೋಣ ಎನ್ನುವುದಾಗಿ ಬಯಸ್ತಿದ್ದೇವೆ. ಈಗ 10ನೇ ತರಗತಿ ಮತ್ತು PUC ಎನ್ನುವಂಥದ್ದು ಜೀವನದ ಒಂದು ಪ್ರಮುಖ ಘಟ್ಟ ಎನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಹೌದು, ಪ್ರಮುಖವಾದಂಥ ಘಟ್ಟ. ಹೌದು, ಈ ಕಾರಣಕ್ಕೋಸ್ಕರವೇ ಅಷ್ಟೊಂದು ಆತಂಕ ಎನ್ನುವಂಥದ್ದು ಪೋಷಕರಲ್ಲೂ ಮನೆ ಮಾಡಿದ್ದು ಮತ್ತು ವಿದ್ಯಾರ್ಥಿಗಳಲ್ಲೂ ಸಹ. ಅದಕ್ಕೆ ಮೊದಲು ನೀವು ಮಾಡಬೇಕಾಗಿರುವ ಕೆಲಸ ಆತಂಕವನ್ನು ದೂರ ಮಾಡಿಕೊಳ್ಳೋದು. ಆತಂಕವನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಆತ್ಮವಿಶ್ವಾಸ ಮೂಡಬೇಕು. ಆತ್ಮವಿಶ್ವಾಸ ಮೂಡಬೇಕು ಅಂದರೆ ನಮ್ಮ ತಯಾರಿ ಎನ್ನುವಂಥದ್ದು ಸಮರ್ಪಕವಾಗಿರಬೇಕು. ಈ ಪರೀಕ್ಷೆ ಎನ್ನುವುದನ್ನು ಭಯ ಅಂತ ತಿಳಿದುಕೊಳ್ಳದೆ, ಆತಂಕ ಅಂತ ತಿಳ್ಕೊಳ್ಳದೆ, ಅದನ್ನು ಹಬ್ಬ, ಈಗ ಒಂದು ಹಬ್ಬ ಆಚರಣೆ ಮಾಡಬೇಕು ಅಂದರೆ ಎಷ್ಟೊಂದು ತಯಾರಿ ನಡೆಸ್ತೇವಲ್ವಾ, ಎಷ್ಟೊಂದು ಸಂಭ್ರಮ ಇದೆ ಅಲ್ವಾ. ಎಲ್ಲರೂ ಸಹ ಸೇರ್ತೇವೆ, ಬಂಧು ಮಿತ್ರರು ಅವರೆಲ್ಲರೂ ಸಹ ಸೇರಿಕೊಂಡು ಹೊಸ ಹೊಸ ಉಡುಗೆಗಳನ್ನು, ತೊಡುಗೆಗಳನ್ನು ತೊಟ್ಕೊಂಡು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ಹೇಗೆ ಸಂಭ್ರಮಿಸ್ತೇವೋ ಅದೇ ರೀತಿಯಲ್ಲಿ ಪರೀಕ್ಷೆ ಎನ್ನುವುದನ್ನು ಸಹ ಸಂಭ್ರಮಿಸಬೇಕು. ಆ ಸಂಭ್ರಮ ಹೇಗೆ ಸಾಧ್ಯ? ಹೌದು, ಅದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಅದಕ್ಕೆ ಈ ಒಂದು ಪ್ರಯತ್ನ ನಮ್ಮದು. ಸೊ ಏನಪ್ಪ ಮಾಡ್ಬೋದು ಹಾಗಾದರೆ ವಿದ್ಯಾರ್ಥಿಗಳು? ಸರಿಯಾದ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಳ್ಳುವಂಥದ್ದು. ನನಗಿನ್ನೂ ಪರೀಕ್ಷೆಗೆ ಎಷ್ಟು ಸಮಯ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಆ ಸಮಯಕ್ಕನುಗುಣವಾಗಿ ಒಂದೊಂದು ಸಬ್ಜೆಕ್ಟ್ಗೆ, ಒಂದೊಂದು ವಿಷಯವನ್ನು ಓದೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅದನ್ನು ನಿಗದಿ ಮಾಡಿಕೊಳ್ಳುವಂಥದ್ದು. ಸೊ ನಿಗದಿ ಮಾಡಿಕೊಂಡಂತೆ ಅದಕ್ಕನುಗುಣವಾಗಿಯೇ ನಾವು ಕಾರ್ಯಪ್ರವೃತ್ತರಾಗಬೇಕು. ಹಾಗಾದರೆ ನಿದ್ದೆ ಮಾಡಿಕೊಂಡು ಅಲ್ಲಿ ಹರಟೆ ಹೊಡ್ಕೊಂಡು ಇರಬಾರದು ಅಂತ ಅದರ ಅರ್ಥ ಅಷ್ಟೇ, ಮತ್ತೇನೇನು ಅಲ್ಲ. ನಾವು ಜಾಗೃತರಾಗಿರಬೇಕು. ದಿನಕ್ಕೆ ಒಂದು 6 ಗಂಟೆಗಳ ಕಾಲ ನಿದ್ದೆ ಸಾಕು. ಅದಕ್ಕಿಂತ ಹೆಚ್ಚಿನ ಗಂಟೆಗಳು ಬೇಕಾಗಿಲ್ಲ. ಸದ್ಯಕ್ಕಂತೂ ನಿದ್ದೆ ಬೇಕು, ಆದರೆ ಅಷ್ಟು ಜಾಸ್ತಿ ಬೇಕಾಗಿಲ್ಲ. ನಿಗದಿತವಾದಂಥ ಸಮಯದಲ್ಲಿ ನಿದ್ದೆಯನ್ನು ಮಾಡುವಂಥದ್ದು ಇರಲಿ. ರಾತ್ರಿ ಎಷ್ಟೊತ್ತಿಗೋ 1 ಗಂಟೆವರೆಗೋ 2 ಗಂಟೆವರೆಗೋ ಓದಿ ಆಮೇಲೆ ಬೆಳಿಗ್ಗೆ ಎಲ್ಲ 10 ಗಂಟೆವರೆಗೆ ಮಲ್ಕೊಳ್ಳುವಂಥದ್ದು ಈ ಕ್ರಮ ಬೇಕಾಗಿಲ್ಲ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಓದುವಂತಹ ಪ್ರಯತ್ನವನ್ನು ನೀವು ಪಟ್ಟರೆ ನಿಜವಾಗ್ಲೂ ಸಹ ಅದು ಸಹಕಾರಿಯಾಗುತ್ತೆ. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ 4:15. ಆ ಸಂದರ್ಭದಲ್ಲಿ ನೀವು ಓದಿದ್ದೆಲ್ಲವೂ ಸಹ ನಿಮ್ಮಲ್ಲಿ ಸ್ಥಿರವಾಗ್ತಾ ಹೋಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಎದ್ದು ಓದಿ, ಶುಭ್ರವಾದಂಥ ವಾತಾವರಣದಲ್ಲಿ ಓದಿ, ಯಾವುದೇ ಗಲಾಟೆ ಗೊಂದಲಗಳು ಏನೂ ಇರೋದಿಲ್ಲ, ನಿಶ್ಶಬ್ದವಾಗಿರುತ್ತೆ. ಆಗ ನಿಮ್ಗೆ ಓದಿದ್ದೆಲ್ಲವೂ ಸಹ ಹೃದ್ಗತವಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಏನು ಮಾಡ್ಬೋದು? ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿ ಯಾವ ಪಾಠಗಳಿಂದ ಎಷ್ಟು ಪ್ರಶ್ನೆಗಳು ಬರಬಹುದು, ಎಷ್ಟು ಅಂಕಗಳಿದೆ ಎನ್ನುವಂಥದ್ದು. ಹೇಗಿದ್ರೂ ಅಂಕವೇ ನಮಗೆ ಮರ್ಯಾದೆಯನ್ನು ತಂದುಕೊಡುವಂಥದ್ದು. ಮಾರ್ಕ್ಸ್ ಮರ್ಯಾದೆ ತರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಯಾವ ಪಾಠದಿಂದ ಎಷ್ಟು ಅಂಕ, ನನಗೆ 5 ಪಾಠ ಓದಿದರೆ ನನಗೆ 90%ಗಿಂತ ಕಡಿಮೆ ಮಾರ್ಕ್ ಇಲ್ಲದಂತೆ ನಾನು ಪಡೆಯೋದಕ್ಕೆ ಆಗತ್ತೆ ಎನ್ನುವ ರೀತಿಯಲ್ಲಿ ನೀವು ಪ್ರಯತ್ನಿಸಿದರೆ ಖಂಡಿತವಾಗ್ಲೂ ಸಹ ಯಶಸ್ಸನ್ನು ಪಡೆಯೋಕ್ಕೆ ಆಗತ್ತೆ. ಸೊ ಅದು ಒಂದು ವಿಚಾರವನ್ನು ನಾವು ಇಟ್ಕೋಬಹುದು. ನಮ್ಗೆ ಯಾವುದಾದ್ರೂ ವಿಷಯದಲ್ಲಿ ಸಂಶಯಗಳಿದೆ. ಸಂಶಯಗಳಿದ್ದಾಗ ಒಂದೆಲ್ಲ ಲಿಸ್ಟನ್ನು ಮಾಡಿಕೊಂಡು, ಯಾವಾಗಲೂ ನಾವು ಪ್ರತಿ ದಿವಸವೂ ಸಹ ಕಾಲೇಜಿಗೆ ಹೋಗಿ ಬರೋಕ್ಕಾಗೋದಿಲ್ಲ. ಒಂದು ಲಿಸ್ಟನ್ನು, ಶಾಲೆಗೋ ಕಾಲೇಜಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಒಂದು ಲಿಸ್ಟನ್ನು ಮಾಡ್ಕೊಳ್ಳೋದು, ಡೌಟ್ಸ್ಗಳಿರುವಂಥದ್ದು. ಅದೆಲ್ಲವೂ ಸಹ ನಿಮ್ಮ ಅಧ್ಯಾಪಕರು, ನಿಮಗೆ ಆಪ್ತರಾಗಿರ್ತಕ್ಕಂಥವ್ರು, ಅಧ್ಯಾಪಕರೇ ಆಗಬೇಕು ಅಂತಿಲ್ಲ, ನಿಮಗೆ ವಿಷಯ ತಜ್ಞರು ಯಾರಾದಿದ್ದರೆ ಅವ್ರ ಹತ್ರ ಹೋಗ್ಬೋದು, ಇಲ್ಲ ಸ್ನೇಹಿತರ ಹತ್ರ ಹೋಗಿ ವಿಷಯಗಳ ಚರ್ಚೆಯನ್ನು ಮಾಡುವಂಥದ್ದು. ಆ ಸಂಶಯಗಳನ್ನೆಲ್ಲವೂ ಸಹ ಮೊದಲು ಪರಿಹಾರವನ್ನು ಮಾಡಿಕೊಂಡ್ರೆ ಸರಿಯಾಗತ್ತೆ ಅನಿಸುತ್ತೆ. ಇನ್ನು ನಾವು ಪರೀಕ್ಷೆಗೆ ಸಮಯವನ್ನು ಹೊಂದಿಸಿಕೊಳ್ಳೋದಿದೆಯಲ್ಲ, ಬಹಳ ಪ್ರಧಾನ. ಅದು ಇಷ್ಟು ಕಾಲಾವಧಿಯಲ್ಲಿ ನಾನು ಬರೀಬೇಕು ಅಂತಂದರೆ, ನಾನು ಈಗ 2 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ, ಅದಕ್ಕೆ 1 ಪೇಜ್ ಗಟ್ಟಲೆ ನಾನು ಬರೆದ್ಬಿಟ್ರೆ ಹೊರಟೋಯ್ತು ನಮ್ಮ ಸಮಯ. ಸೊ ಸಮಯವನ್ನು ನಿಗದಿ ಮಾಡ್ಕೋಬೇಕು. 2 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟೇ ಬರೀಬೇಕು, 5 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟೇ. ಸೊ ಹೀಗೆ ಸಮಯವನ್ನು ನಿಗದಿ ಮಾಡ್ಕೊತ ಹೋದರೆ ಖಂಡಿತವಾಗ್ಲೂ ಸಹ ಪರೀಕ್ಷಾ ದಿವಸ ಬಹಳ ಸುಲಭವಾಗುತ್ತೆ. ಸೊ ನಿದ್ದೆ ಆಗಲೇ ಹೇಳಿದೆ,
ಅದಕ್ಕೆ ಅನುಗುಣವಾಗಿ ಆರೋಗ್ಯ. ಯಾಕೆ ನಿದ್ದೆಗೆ ಪ್ರಾಮುಖ್ಯತೆ 6-7 ಗಂಟೆಗಳ ಕಾಲ ಅಂತ ಹೇಳ್ತಿದ್ದೀವಿ ಅಂದರೆ, ನೀವು ಪೂರ್ತಿ ನಿದ್ದೆ ಬಿಟ್ಟರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಆಹಾರ ಎನ್ನುವಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಿತವಾಗಿ ನಾವು ಎಚ್ಚರಿಕೆ ಇರಬೇಕು ಅಂದರೆ ನಿದ್ದೆಯೂ ಸಹ ಪ್ರಧಾನವಾಗುತ್ತೆ. ಹಾಗಾಗಿ 6-7 ಗಂಟೆ ನಿದ್ದೆ ಮಾಡಿ ಅಂತ ಹೇಳಿದ್ದು. ಆಹಾರವೂ ಸಹ ಅಷ್ಟೇ, ಒಳ್ಳೆಯ ಆಹಾರವನ್ನು ಸಾತ್ವಿಕ ಆಹಾರಗಳು ಅಂತ ಕರಿತೀವಿ. ಆ ಸಾತ್ವಿಕ ಆಹಾರಗಳನ್ನು ನೀವು ತಗೊಂಡ್ರೆ ಖಂಡಿತವಾಗ್ಲೂ ಸಹ ಮನಸ್ಸು ಸತ್ವಯುತವಾಗ್ತಾ ಹೋಗುತ್ತೆ, ಶಕ್ತಿಯುತವಾಗ್ತಾ ಹೋಗುತ್ತೆ. ಹಾಗಾಗಿ ಒಳ್ಳೆಯ ಆಹಾರ, ಪಿಜ್ಜಾ, ಬರ್ಗರು, ಬಜ್ಜಿ, ಬೋಂಡ ಇವುಗಳನ್ನೆಲ್ಲ ಸ್ವಲ್ಪ ಕಾಲ ಬಿಟ್ಬಿಡಿ, ಏನೂ ನಷ್ಟ ಆಗೋದಿಲ್ಲ. ನಿಮ್ಮ ಶರೀರ ನಂತರ ಅದನ್ನು ತಗೊಳ್ಳೋಕ್ಕೆ ತಯಾರಿರುತ್ತೆ, ನೀವು ಹಣವೂ ಸಹ ಇರುತ್ತೆ, ಏನು ಯೋಚಿಸಬೇಡಿ. ಅದರಿಂದ ಆಹಾರದ ಬಗ್ಗೆ ಭಾಳ ಕಾಳಜಿ ಇರಲಿ. ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು ಇವುಗಳನ್ನು ಸಹ ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ತಡೆಯೋದು ಬಹಳ ಉತ್ತಮ ಅನಿಸುತ್ತೆ. ಸೊ ಅದರಿಂದ ಮೂಲಕ ನಿಮಗೆ ಆರೋಗ್ಯವೂ ಸಹ ಬರೋಕ್ಕೆ ಸಾಧ್ಯ. ಜ್ವರ ಮುಂತಾದವುಗಳನ್ನು ಸಹ ತಡ್ಕೊಂಡಿರಬೇಕು, ಅಂದರೆ ಅದು ಬಾರದಂತೆ ನೀವು ತಡೆಯುವಂತಹದ್ದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ ಆಗಿರುತ್ತೆ. ಸೊ ನಾವು ಆತಂಕ, ಭಯ ಇವೆಲ್ಲ ಬಿಟ್ಟು ಪರೀಕ್ಷೆಗೆ ಪರಿಶ್ರಮವನ್ನು ಪಡುವುದಕ್ಕೆ ತಯಾರಿರಬೇಕು. ಸೊ ಪರಿಶ್ರಮ ಪಡುವುದು ಅಂದರೆ ನಾನು ನಿಗದಿತವಾದಂತಹ ಸಮಯದಲ್ಲಿ ಸರಿಯಾಗಿ ಶಿಸ್ತುಬದ್ಧವಾಗಿ ಕುಳಿತುಕೊಂಡು ಓದುವಂಥದ್ದಾಗಲೇಬೇಕು. ನಾನು ಆಗಲೇ ಹೇಳಿದಾಗೆ ಎಷ್ಟು ಪಾಠಗಳನ್ನು ಓದಬೇಕು ಅಂತ ನೀವು ಮಾಡ್ಕೊತೀರೋ ಅಷ್ಟು ಪಾಠಗಳನ್ನು ಕ್ರಮಬದ್ಧವಾಗಿ ಯಾವುದೇ ರೀತಿಯಲ್ಲೂ ಸಹ ಅದನ್ನು ತಪ್ಪಿಸದೆ, ಚಾಚೂ ತಪ್ಪದೆ ನಾವು ಮಾಡಬೇಕು. ಅಂದರೆ ಕಾರ್ಯಕ್ರಮಗಳು ಎಲ್ಲೋ ಒಂದು ಪ್ರೋಗ್ರಾಮ್ ಇದೆಯಪ್ಪ, ಮದುವೆ ಇದೆಯಪ್ಪ, ಹೋಗದೇ ಇದ್ದರೆ ಏನೂ ನಷ್ಟ ಇಲ್ಲ, ಅಲ್ಲಿ ಮದುವೆ ಮಾಡ್ಕೋತಾರೆ, ಏನು ಚಿಂತೆ ಇಲ್ಲ. ಹಾಗಾಗಿ ನೀವು ಅದನ್ನು ಮಾಡಬೇಕಾದ್ದು ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಿಮ್ಮ ಕಾಲಕ್ಕೆ, ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಓದ್ಕೋಬೋದು. ಅದೇ ರೀತಿಯಲ್ಲಿ ಸ್ವಲ್ಪ ಕಾಲ ಯೋಗ, ಧ್ಯಾನ, ಪ್ರಾಣಾಯಾಮ, ವಾಯುವಿಹಾರ ಇವುಗಳನ್ನೆಲ್ಲ ಒಂದು ಸ್ವಲ್ಪ ಮಾಡಬೇಕು. ಅಂದರೆ ಇಡೀ ಹೊತ್ತು ಓದ್ತಾ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ, ದಿನದ 24 ಗಂಟೆಯೂ ಓದಿ ಅಂತ ಅರ್ಥ ಅಲ್ಲ. ನಿದ್ದೆಗೆ ಎಷ್ಟು ಸಮಯವನ್ನು ನಿಗದಿ ಮಾಡಿದ್ರು ಹಾಗೆ ಒಂದು ಸ್ವಲ್ಪ ಕಾಲ ಯೋಗಾಸನಗಳನ್ನು ಮಾಡಿ, ಪ್ರಾಣಾಯಾಮಾದಿಗಳನ್ನು ಮಾಡಕ್ಕೆ ಸಾಧ್ಯವ ನೋಡಿ. ಇವುಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಮನಸ್ಸು ಚೇತರಿಕೆಯನ್ನು ಹೊಂದತ್ತೆ. ಮಾತ್ರವಲ್ಲ, ಶರೀರ ಉಲ್ಲಾಸ ಬಂದಾಗ ನಿಮ್ಗೆ ಓದಿದ್ದೆಲ್ಲೂ ಸಹ ಹೃದ್ಗತವಾಗೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಹೇಳಿರುವಂಥದ್ದು. ಇನ್ನೇನಪ್ಪ ಅಂದರೆ ಪರೀಕ್ಷೆಯ ಮುನ್ನ ದಿವಸ, ಮೊದಲಿನ ದಿವಸ ನೀವು ನಿದ್ದೆಯನ್ನು ಮಾಡಬೇಕು ಸರಿಯಾಗಿ. ನಿದ್ದೆ ಬಿಡಬೇಡಿ. ಪರೀಕ್ಷಾ ಮುನ್ನ ದಿನ ಅಂದರೆ ಚೆನ್ನಾಗಿ ನಿದ್ರಿಸಬೇಕು ಅಂತಂದರೆ 12 ಗಂಟೆ ನಿದ್ದೆ ಮಾಡಿ ಅಂತ ಅರ್ಥ ಅಲ್ಲ. ಆರೋಗ್ಯಯುತವಾದಂಥ ವ್ಯಕ್ತಿಗೆ ಎಷ್ಟು ನಿದ್ದೆ ಬೇಕು ಅಷ್ಟನ್ನು ಮಾಡಿ. ಯಾಕಪ್ಪ ಅಂದರೆ ನೀವು ಪರೀಕ್ಷಾ ಮುನ್ನ ದಿವಸ ನಿದ್ದೆಯನ್ನು ಬಿಟ್ಟರೆ ಪರೀಕ್ಷೆ ದಿವಸ ನಿಮಗೆ ನಿದ್ದೆ ಕಾಡ್ತಿರುತ್ತೆ ಮತ್ತು ಪಿತ್ತ ಅದು ಇದು ಎಲ್ಲವೂ ಸಹ ಶುರುವಾಗಿ ಆರೋಗ್ಯ ಸಂಬಂಧಿತವಾಗಿಯೂ ಸಹ ನಿಮಗೆ ಭಾಳ ಟೆನ್ಷನ್ ಆಗಿಬಿಟ್ಟು ಆಗ ನಿಮಗೆ ಗೊಂದಲ ಏರ್ಪಡೋಕ್ಕೆ ಸಾಧ್ಯ ಇದೆ. ಓದಿದ್ದೆಲ್ಲವೂ ಸಹ ಮರೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆಮೇಲೆ ನಮ್ಮ ಪ್ರಯತ್ನ ಹೇಗಿರಬೇಕಪ್ಪ ಅಂದರೆ, ನಾವು ಎಷ್ಟು ಸಾಧ್ಯವೋ ನನ್ನ ಪ್ರಯತ್ನಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ಓದ್ಕೊಂಡ್ಬಿಡುವಂಥದ್ದು. ಅದು ಓದಿದ್ದಾದ ಮೇಲೆ ನನಗೆ ಓದಕ್ಕೆ ಕೆಲವೊಂದು ಆಗಲಿಲ್ಲಪ್ಪ, ಕೆಲವು ಭಾಗ ನಂಗೆ ಓದಕ್ಕೆ ಆಗಿಲ್ಲ, ಒಂದು 20% ನನಗೆ ಓದಕ್ಕಾಗಿಲ್ಲ, ಚಿಂತೆ ಪಡಬೇಡಿ. ಓದದ್ದರ ಬಗ್ಗೆ ಚಿಂತೆ ಪಡಬೇಡಿ, ಓದಿದ್ದರ ಬಗ್ಗೆ ಯೋಚಿಸಿ ಅಷ್ಟೇ. ಸೊ ಓದಿದ್ದನ್ನು ಬಿಟ್ಬಿಡಿ. ಕ್ಲಾಸ್ನಲ್ಲಿ ಹೇಳಿರುವಂಥ ಪಾಠ ಅಲ್ಲಿ ನೀವು ಪರೀಕ್ಷೆಯಲ್ಲಿ ಅದು ನೆನಪಿಬಹುದು. ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ನೀವು ತಯಾರಿಯನ್ನು ನಡೆಸ್ಕೊತಾ ಹೋಗಿ. ಆಮೇಲೆ ಬಹಳ ಪ್ರಮುಖವಾದದ್ದು, TV ಮತ್ತು ಮೊಬೈಲನ್ನು ದಯವಿಟ್ಟು ದೂರ ಇಟ್ಬಿಡಿ. TV ಬೇಡ. TV ನಿಮ್ಮನ್ನು ಹಾಳು ಮಾಡುತ್ತೆ. ಯಾವ ಧಾರಾವಾಹಿ ಕಥೆಯನ್ನು ಪರೀಕ್ಷೆಯಲ್ಲಿ ಕೇಳೋದಿಲ್ಲ, ಅದರಿಂದ ಅದು ಬೇಡ. ಆಮೇಲೆ ಮೊಬೈಲ್ ಮಾಯಾಂಗಿನೇ, ಅವಳು ನಿಮ್ಮನ್ನು ಮಾಯಾಜಾಲದಲ್ಲಿ ಮುಳುಗಿಸ್ಬಿಟ್ಟಿದ್ದಾಳೆ. ಸೊ ಅದಕ್ಕಿಂತ ಸ್ವಲ್ಪ ದೂರಕ್ಕೆ ಬಂದ್ಬಿಡಿ, ಹೊರಗೆ ಬಂದು ನೀವು ಸಾಧನೆ ಮಾಡೋಕ್ಕಾಗತ್ತೆ. ಬರೀ ಚಾಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಇಲ್ಲ, ಸಮಯ ವ್ಯರ್ಥವಾಗುತ್ತೆ. ಸಮಯವನ್ನು ವೇಸ್ಟ್ ಮಾಡಬೇಡಿ. ನಾವು ಟೈಮ್ ಇಸ್ ಮನಿ ಅಂತ ಹೇಳಿದ ಹಾಗೆ ಸಮಯ ಎನ್ನುವಂಥದ್ದು ನಮಗೆ ಮಾರ್ಕ್ಸನ್ನು ತಂದುಕೊಡುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಂದೊಂದು ಮಿನಿಟ್ ಒಂದೊಂದು ಮಾರ್ಕನ್ನು ನನಗೆ ತಂದುಕೊಡ್ತಾ ಹೋಗುತ್ತೆ ಅಂತ. ಹಂಗೆ ಮಾಡಿದರೆ ನಾವು ಸಾಧನೆ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನು ಓದುವಾಗ ರಚನಾತ್ಮಕವಂಥ ಯೋಜನೆಗಳನ್ನು, ಈಗ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅದಕ್ಕನುಗುಣವಾಗಿ ನಾನು ಈ ಪಾಠ ಓದಬೇಕು, ಇಷ್ಟು ಸಮಯ ನಿಗದಿ ಮಾಡ್ಕೊತೀನಿ, ಹಾಗೆ ನೀವು ಮಾಡ್ಕೊಂಡು ಹೋದರೆ ರಚನಾತ್ಮಕ ಯೋಜನೆಗಳ ಮೂಲಕ ಪರಿಶ್ರಮವನ್ನು ಪಡಬೇಕಾಗತ್ತೆ. ನಮ್ಮ ಒಂದು ಕನಸಿರಬೇಕು. ನಮ್ಮ ಅಬ್ದುಲ್ ಕಲಾಂರವರು ಹೇಳ್ತಾರೆ, ಹಗಲುಗನಸನ್ನು ಕಾಣಬೇಕು ಅಂತ. ಹಗಲುಗನಸು ಕಾಣುವುದು ಅಂದರೆ ಅದು ಸಾಕ್ಷಾತ್ ಮಾಡಿಕೊಳ್ಳುವಂಥ, ನನಸು ಮಾಡಿಕೊಳ್ಳುವಂಥ ಒಂದು ಕನಸುಗಳು ಅಂತ ಅರ್ಥ. ಅಂದರೆ ಸಾಧನೆಯ ಕನಸು. ಎಂಥದ್ದಪ್ಪ ಅಂದರೆ, TV-ನವರು ಅಥವಾ ಮೀಡಿಯಾದವರು ಅಥವಾ ನಮ್ಮ ಪತ್ರಿಕೆಯವರು ಯಾರಾದರೂ ನೀವು ಫಸ್ಟ್ ರ್ಯಾಂಕ್ ಅಥವಾ ಟಾಪ್ 10 ಬಂದಾಗ ನಿಮ್ಮ ಮನೆಗೆ ಹುಡುಕೊಂಡು ಬರಬೇಕು. ಆ ರೀತಿ ಒಂದು ಕನಸನ್ನು ಕಾಣಬೇಕು. ಪತ್ರಿಕೆಗಳಲ್ಲಿ ಬರಬೇಕು,
ಅಥವಾ ಮಾಧ್ಯಮಗಳಲ್ಲಿ ಬರಬೇಕು, ಅಲ್ಲಿ ನಮ್ಮನ್ನ ಅವರು ಕರೆದು ಮಾತನಾಡಿಸ್ಬೇಕು. ಈ ರೀತಿಯ ಒಂದು ಸುಂದರವಾದಂಥ ಕನಸು. ಆ ಕನಸನ್ನು ಈಡೇರಿಸ್ಕೋಬೇಕು ಅಂದ್ರೆ ನಾನು ಮೇಲೆ ಹೇಳಿದ ರೀತಿಯಲ್ಲಿ ಎಲ್ಲ ರೀತಿಯಂಥ ಪೂರ್ವ ತಯಾರಿಗಳನ್ನ ಚೆನ್ನಾಗಿ ನಡೆಸ್ಕೋಬೇಕು. ಅದಕ್ಕನುಗುಣವಾಗಿ ನೀವು ನಡೆದ್ರಿ ಅಂದ್ರೆ ಖಂಡಿತವಾಗ್ಲೂ ಸಹ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ. ಅದಕ್ಕೇನು ಬೇಕು? ಆತ್ಮವಿಶ್ವಾಸ, ಧೈರ್ಯದ ಚಿಲುಮೆಗಳು ನೀವಾಗಬೇಕು. ಆತ್ಮವಿಶ್ವಾಸ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನನಗೆ ಯಾರು ಆದರ್ಶಪ್ರಾಯರು, ಈಗ ಸ್ವಾಮಿ ವಿವೇಕಾನಂದಂತವರು ಇಂಥ ತೇಜಸ್ವಿ ಮುಖ, ಅಂಥ ಮುಖಗಳನ್ನು ಕಂಡಾಗ ನಮ್ಮಲ್ಲಿಯೂ ಸಹ ಆತ್ಮಸ್ಥೈರ್ಯ ಎನ್ನುವಂಥದ್ದು ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಪ್ರಯತ್ನಶೀಲರಾಗಬೇಕೆ ಹೊರತು ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಪರೀಕ್ಷೆಯಲ್ಲಿ ನನಗೆ ಯಾರೋ ಸಹಾಯ ಮಾಡ್ತಾರೆ, ಯಾವುದೋ ಟೀಚರ್ ನಂಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ನಾನು ಪರೀಕ್ಷಾ ಸಮಯದಲ್ಲಿ ಒಂದಿಷ್ಟು ಕಾಪಿ ಗಿಪಿ ಮಾಡ್ಕೊಂಡ್ಬಿಡ್ತೇನೆ, ಬೇಡ. ಪರಾವಲಂಬಿ ಜೀವನಿಗಳು ನೀವು ಆಗೋದು ಬೇಡ. ಸ್ವಾವಲಂಬಿಗಳಾಗಿ ಸ್ವತಂತ್ರವಾಗಿ ಬರೆಯೋದಕ್ಕೆ ಯೋಚಿಸಬೇಕು. ಪರೀಕ್ಷೆ ಮುಂಚಿನ ದಿವಸ ನನಗೆಲ್ಲೋ ಕ್ವಶನ್ ಪೇಪರ್ ಸಿಗುತ್ತೆ, ನನಗೆ ಇನ್ಯಾರೋ ಒಂದಿಷ್ಟು ಹೇಳಿಕೊಡ್ತಾರೆ, ಅವೆಲ್ಲ ಯೋಚನೆ ಮಾಡಬೇಡಿ. ಅದರ ಬದಲಿಗೆ ಈ ರೀತಿಯಲ್ಲಿ ಪರಿಶ್ರಮ ಪಟ್ಟರೆ ಖಂಡಿತವಾಗ್ಲೂ ಸಹ ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಏನಪ್ಪಾ ಅಂದ್ರೆ ತಪಸ್ಸಿನ ರೀತಿಯಲ್ಲಿ ಆಗ್ಬೇಕು ಕೆಲಸ. ನಮ್ಮ ಋಷಿಮುನಿಗಳು ಹೇಗೆ ತಪಸ್ಸನ್ನ ಮಾಡಿದ್ರಲ್ಲ ಶ್ರದ್ಧೆಯಿಂದ, ಒಂದು ಸ್ವಲ್ಪ ಸಹ ವಿಚಲಿತರಾಗಿದೆ, ಚಂಚಲರಾಗಿದೆ, ಹೇಗೆ ತಪಸ್ಸನ್ನು ಆಚರಣೆ ಮಾಡಿದ್ರು ಆ ರೀತಿಯ ತಪಸ್ಸು ನಮ್ಮ ವಿದ್ಯಾಭ್ಯಾಸದಲ್ಲಿ ಬರಬೇಕು, ಪರೀಕ್ಷೆ ತಯಾರಿಯಲ್ಲಿ ಬರಬೇಕು. ಆ ರೀತಿ ತಪಸ್ಸು ಬಂತು ಅಂದ್ರೆ ನಾವು ಯಶಸ್ಸನ್ನು ಖಂಡಿತವಾಗ್ಲೂ ಸಹ ಪಡಿತೀವಿ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸೊ ಇಂಥ ಪ್ರಯತ್ನ ನಮ್ದು ಆಗ್ತಾ ಹೋಗಬೇಕು. ಸೂಕ್ತವಾದಂಥ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳುವಂತಹದ್ದು, ಸಮರ್ಪಕವಾದಂತಹ ಬದ್ಧತೆ ಯೋಜನೆಗಳನ್ನು ರೂಪಿಸಿಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ನಾವು ಹೋದರೆ ಯಶಸ್ಸು ಎನ್ನುವಂತಹದ್ದು ನಂಗೆ ಸಿಗತ್ತೆ. ಒಂದು ಮೂಲ ಮಂತ್ರ ನಮ್ದಾಗ್ಲಿ, ಇದು ಸಾಧ್ಯ ಅಂದ್ರೆ ಸಾಧ್ಯ, ಅಸಾಧ್ಯ ಅಂದ್ರೆ ಅಸಾಧ್ಯ, ಇದು ನಮ್ಮ ಮೂಲ ಮಂತ್ರ ಆಗ್ಬೇಕು. ನನಗಿದು ಸಾಧನೆ ಮಾಡೋಕ್ಕಾಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ಯಾಕಾಗೋದಿಲ್ಲ? ಖಂಡಿತ ಆಗತ್ತೆ. ಸೊ ನಮಗೆ ನಾವು ಹೊರ ಪ್ರಪಂಚಕ್ಕೆ ನಮ್ಮ ಸಾಮರ್ಥ್ಯವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಪ್ರತಿಭೆಯನ್ನ ತೋರ್ಪಡಿಸೋದಕ್ಕೆ ಹೇಗೆ ಸಾಧ್ಯ? ಎಲ್ಲವೂ ಸಹ ಈಗ ಅಂಕಗಳಾದ್ರಿಂದ ನಾವು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಾವು ಅಂಕಗಳನ್ನು ಪಡೆಯುವತ್ತ ಪ್ರಯತ್ನಿಸಿದರೆ ಬಹಳ ಉತ್ತಮ. ಜ್ಞಾನವೂ ಅದರ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರುವವನಿಗೆ ಜ್ಞಾನ ಸಿಗುವಂತಹದ್ದು. ಸೊ ನಾವು ಬೇಕಾಬಿಟ್ಟಿಯಾಗಿ ಓದಿಕೊಂಡ್ರೆ, ಯಾರಿಗೋ ಬೈದುಕೊಂಡು ನನ್ನ ಮಾರ್ಕ್ಸ್ ಅಂತ ಅಂದ್ಕೊಳ್ಳುವಂತ ನನ್ನ ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ಅಲ್ಲ, ನಮಗೋಸ್ಕರ ಅದು. ಆ ಅಂಕಗಳು ನಮಗೋಸ್ಕರ ಬೇಕಾಗತ್ತೆ, ಹಾಗಾಗಿ ನಾವು ಪಡಿಲೇಬೇಕಾಗತ್ತೆ. ಅದನ್ನು ಮಾಡಿ ನೋಡಿ. ಕಾಷ್ಠಾದ್ ಅಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ಥೋಯಂ ಕನ್ಯಮಾನ ದದಾತಿ ಉತ್ಸಾಹಿನಾಂ ನಾಸ್ತ್ಯ ಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾಹ ಸರ್ವಯತ್ನಾ ಫಲಂತಿ. ಹೌದು, ನೀವು ಕಟ್ಟಿಗೆ ಚೂರುಗಳ ಎರಡನ್ನ ಚೆನ್ನಾಗಿ ಉಜ್ಜಿದಾಗ ಅಲ್ಲಿ ಬೆಂಕಿ ಉತ್ಪನ್ನವಾಗುತ್ತೆ. ಉಜ್ಜುವಾಗ ಪರಿಶ್ರಮ ಇದೆ, ಎಂಥ ಪರಿಶ್ರಮ ಪಡ್ತೇವಲ್ವಾ, ಆ ಪರಿಶ್ರಮದಿಂದಾಗಿ ಬೆಂಕಿ ಅಗ್ನಿ ಉತ್ಪನ್ನವಾಗುತ್ತೆ. ಆ ಭೂಮಿಯನ್ನ ಆಳವಾಗಿ ಅಗದಾಗ ನಮಗೆ ಜಲ ನೀರು ಸಿಗುವಂತ ತೋಯಂ ದದಾತಿ ಭೂಮಿ ನಮಗೆ ನೀರನ್ನು ಕೊಡುತ್ತೆ. ಹಾಗೇನೆ ಉತ್ಸಾಹಿಯಾಗಿರುವಂತಹ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾರು ಬೇಕಾದ್ರೆ ಎಂಥ ಸಾಧನೆ ಬೇಕಾದ್ರೂ ಮಾಡ್ಬೋದು. ಒಬ್ಬ ಪೋಲಿಯೋ ಪೀಡಿತೆಯಾಗಿರ್ತಕ್ಕಂಥ ಒಬ್ಬ ಹುಡುಗಿ, 6 ವರ್ಷದ ಹುಡುಗಿ, ಪಾಪ ಅವಳು ಪೋಲಿಯೋ ಪೀಡಿತಳು, ಆದ್ರೆ ಅವಳಿಗೆ ನಡಿಬೇಕೆನ್ನುವಂತ ಆಸೆ ಇರುತ್ತೆ. ಆ ಆಸೆಗೋಸ್ಕರ ಅಂದ್ರೆ ಅವಳು ಪಾಪ ಮನೇಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ಅಂತ ಸ್ಥಿತಿ ಅವಳದ್ದು. ಆಗ ಅವಳು ಆಸೆಯಿಂದ ನಡೆಯುವ ಪ್ರಯತ್ನ ಮಾಡ್ತಾಳೆ. ಅಲ್ಲಿರುವಂಥ ಕಂಬಿಗಳನ್ನ ಅಥವಾ ಬೆಡ್ ಅನ್ನು ಮತ್ತೊಂದು ಏನು ಹಿಡ್ಕೊಂಡು ನಿಲ್ಲುವಂಥ ಪ್ರಯತ್ನ, ಅದಕ್ಕೆ ಪೋಷಕರು ಸಹ ಸಹಾಯಕರಾಗಿ ಬರ್ತಾರೆ. ಸೊ ಅದಕ್ಕನುಗುಣವಾಗಿ ಆಕೆಗೆ ಒಂದು ಕೋಲನ್ನು ಸಹ ತಂದು ಕೊಡ್ತಾರೆ. ಅದ್ರ ಮೂಲಕ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಆಮೇಲೆ ತನ್ನ ತಂದೆ ಹತ್ರ ಹೇಳ್ತಾಳೆ, ಅಪ್ಪ ನಂಗೆ ಶಾಲೆಗೆ ಹೋಗ್ಬೇಕು ಅಂತ ಆಸೆ ಆಗತ್ತೆ ಅಂತ. ಸರಿ, ಶಾಲೆಗೆ ಆ ಅಪ್ಪ ಕಳಿಸಿದ ಮೇಲೆ ಅಲ್ಲಿ ಒಬ್ರು PT ಮಾಸ್ಟರ್ ಇದ್ರು. ಆ PT ಮಾಸ್ಟರ್ ಹತ್ರ ಈ ಹುಡುಗಿ ತನ್ನ ಬಯಕೆಯನ್ನು ಹೇಳ್ಕೊಡ್ತಾಳೆ, ನನಗೆ ಓಡಬೇಕು ಅಂತ ಆಸೆ ಆಗುತ್ತೆ. ಸರಿ, ಆ ಪೋಲಿಯೋ ಪೀಡಿತೆ ಆಗಿರೋಳು ನಡೆಯೋಕ್ ಶುರು ಮಾಡಿದ್ಲು, ನಡೆಯೋಳು ಓಡೋಕ್ ಶುರು ಮಾಡಿದ್ಲು. ಓಡ್ತಾ 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 ಆಕೆ ಅಮೇರಿಕಾದ ಒಲಿಂಪಿಕ್ ಟೀಮ್ನಲ್ಲಿ ರನ್ನಿಂಗ್ ರೇಸ್ಗೆ ಆಕೆ ಬಂದ್ಬಿಡ್ತಾಳೆ. ನಂತರ ಒಂದು ಒಲಿಂಪಿಕ್ನಲ್ಲಿ ಆಕೆ ಅಮೇರಿಕದ ಪರವಾಗಿ ರಿಲೇ ರೇಸ್ನಲ್ಲಿ ಓಡ್ಬೇಕಂತ ಸ್ಥಿತಿ ಬರುತ್ತೆ. ಆ ಸ್ಥಿತಿನಲ್ಲಿ ಈಕೆ ಲಾಸ್ಟ್ ರನ್ನರ್ ಆಗಿರ್ತಾಳೆ, ಕೊನೆಯ ಓಟಗಾರ್ತಿ ಇವಳು. ಕೊನೆಯ ಓಟಗಾರ್ತಿ ಬಹಳ ಪ್ರಧಾನ. ಅಲ್ಲಿ ಕೊಡುವಾಗ ಪಾಪ ಆ ಬ್ಯಾಟನ್ ಎನ್ನುವಂಥದ್ದು ಏನು ಸ್ಟಿಕ್ ಇತ್ತಲ್ಲ, ಅದು ಥರ್ಡ್ ಒನ್ ಅವಳು ಬೀಳಿಸ್ತಾಳೆ.
ಆಗ ಇವಳು ತನ್ನ ಜೀವನದ ಪ್ರಶ್ನೆ ಇದು ಎನ್ನುವುದಾಗಿ ಅದನ್ನು ಎತ್ತುಕೊಂಡು ಶರವೇಗದಲ್ಲಿ ಓಡ್ತಾಳೆ, ಪ್ರಥಮ ಸ್ಥಾನವನ್ನು ಪಡಿತಾಳೆ. ಪ್ರಥಮ ಸ್ಥಾನವನ್ನು ಪಡೆದು ಗೋಲ್ಡ್ ಮೆಡಲ್ ಅನ್ನ ತಂದು ಕೊಡ್ತಾಳೆ ಅಮೆರಿಕಕ್ಕೆ, ಒಬ್ಬ ಪೋಲಿಯೋ ಪೀಡಿತೆ ಆಗಿರುವಂತ ಹುಡುಗಿ. ಅವಳೇ ವಿಲ್ಮಾ ರುಡಾಲ್ಫ್ ಎಂತಕ್ಕಂಥ ಹುಡುಗಿ ಆಕೆ. ಅವಳು ಚಿನ್ನದ ಪದಕವನ್ನು ಪಡಿತಾಳೆ. ಒಬ್ಬ ಪೋಲಿಯೋ ಪೀಡಿತೆಗೆ ಆ ಸಾಧನೆ ಮಾಡೋಕ್ಕಾಗತ್ತೆ? ಎಲ್ಲ ಸರಿ ಇರುವಂತ ನಮಗೆ ಸಾಧನೆ ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಒಬ್ಬ ಸಿದ್ದು ಎಂತಕ್ಕಂತಹ ಒಬ್ಬ ಬ್ಲೈಂಡ್, ಹೇಳಬಾರ್ದು ಅವ್ರನ್ನ ಬ್ಲೈಂಡ್ ಅಂತ, ಅವರು ಯಾವುದೋ ಇದರಲ್ಲಿ ಸಂದರ್ಶನದಲ್ಲಿ ಹೇಳಿದ್ರು, ನೀವು ನಿಮ್ಮ ಒಳಮನಸ್ಸು ಕುರುಡಾಗಿದೆ, ನನಗೆ ಹೊರ ಬಾಹ್ಯೇಂದ್ರಿಯ ಮಾತ್ರ ಕಾಣಿಸ್ತಿಲ್ಲ, ನಿಮಗೆ ಒಳಮನಸ್ಸು ನಿಮ್ಗೆ ಕುರುಡು ಅಂತ ಅವರು ಹೇಳಿದ್ರು. ಸೊ ಆದ್ರಿಂದ ಪಾಪ ಹಂಗೆ ಹೇಳೋದು ಬೇಡ ಬಿಡಿ. ಆದರೂ ಅವರು 90 lakhs ಟೇಬಲ್ಸ್ ಅನ್ನ, 90 ಲಕ್ಷ ಟೇಬಲ್ಸ್ ಅನ್ನ ಅವ್ರು ಹೇಳೋದಕ್ಕೆ ಸಾಧ್ಯ ಇದೆ. ಒಬ್ಬ ಬ್ಲೈಂಡ್ ಆಗಿರ್ತಕ್ಕಂಥವ್ರು ಆತ್ಮವಿಶ್ವಾಸದಿಂದ ಕುಗ್ಗಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದವರು ಇವತ್ತು ಯಾರು ಆ ರೀತಿಯಲ್ಲಿ ಕುಗ್ತಾರಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚಿಸ್ತಾರಲ್ಲ, ಅಂಥವರಿಗೆ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಅವರನ್ನು ಸರಿದಾರಿಗೆ ತರುವಂತ ಪ್ರಯತ್ನವನ್ನು ಮಾಡುವಂತ ಕೌನ್ಸಿಲರ್ ಆಗಿ ಅವರು ಕೆಲಸವನ್ನು ಮಾಡ್ತಾರೆ ಅಂದ್ರೆ ಎಂಥ ಸಾಧನೆ ಅಲ್ವಾ? ಹೀಗೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಂದಿ ಸಿಗ್ತಾರೆ. ಕೈ ಇಲ್ಲದವರು, ಕಣ್ಣಿಲ್ಲದವರು, ಅಥವಾ ಶರೀರದ ಊನ ಇರ್ತಕ್ಕಂಥವ್ರು, ಇಂಥವರೆಲ್ಲರೂ ಸಹ ಸಿಗ್ತಾರೆ. ಅವರೆಲ್ಲ ಮಹಾ ಸಾಧನೆಯನ್ನು ಮಾಡುವಾಗ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ಮಾಡಕ್ ಸಾಧ್ಯ ಇದೆ. ಆದ್ರಿಂದ ಉತ್ಸಾಹ ಬೇಕು. ಉತ್ಸಾಹ ನಮ್ಮಲ್ಲಿತ್ತು ಅಂದ್ರೆ ನಾವು ಅದ್ಭುತವಾದನ್ನ ಸಾಧಿಸ್ತೇವೆ. ಎಲ್ಲವೂ ಸಹ ಸತ್ ಪ್ರಯತ್ನ ನಮ್ಮದಾದ್ರೆ ನಾವು ಖಂಡಿತವಾಗ್ಲೂ ಸಹ ಯಶಸ್ಸನ್ನ ಪಡಿತೇವೆ. ಮಾರ್ಗಾರದ್ದಾಹ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಆರಂಭಿಸಿರುವಂತ ಎಲ್ಲ ಕ್ರಿಯೆಗಳು ಸಹ, ಯತ್ನಗಳು ಸಹ ಪ್ರತಿಫಲವನ್ನ ಕೊಡ್ತಾವೆ. ಹಾಗಾಗಿ ನಾವು ಪ್ರಯತ್ನಿಸಬೇಕೆ ಹೊರತು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾವು ಪ್ರಯತ್ನಿಸಿಯೂ ಸಹ ಯತ್ನೇ ಕೃತ ಯದಿನ ಸಿದ್ಧತಿ ಕೋತ್ರ ದೋಷ ಅಂತ ಸುಭಾಷಿತಕಾರ ಕೇಳಿದಾನೆ. ನಾವು ಪ್ರಯತ್ನ ಪಟ್ಟು ಸಹ ಎಲ್ಲಿ ಆದ್ರೂ ನಮಗೆ ಯಶಸ್ಸು ಸಿಗಲಿಲ್ಲ ಅಂದ್ರೆ ದೋಷವಂತೂ ಇಲ್ಲ. ನಾವು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿದ್ದೇವೆ, ಕೊಡಬೇಕಾದಂತ ಪ್ರತಿಫಲವನ್ನು ಕೊಡುವುದು ಭಗವಂತ. ಸೊ ಭಗವಂತ ಕೊಡುವುದು ಹೌದು, ಹಾಗಂತೇಳಿ ಭಗವಂತನೇ ಸಂಪೂರ್ಣ ನಂಬಿಕೊಂಡು ಕೂತ್ಕೊಂಡು ಇದ್ರೂ ಆಗೋದಿಲ್ಲ. ಸೊ ಭಗವಂತನ ಶ್ರದ್ಧೆ ನಮ್ಮಲ್ಲಿ ಇರಲೇಬೇಕು, ಅವನು ನಂಬಬಾರದು ಅಂತ ನಾನು ಹೇಳಿಲ್ಲ. ಅದರೊಂದಿಗೆ ಪ್ರಯತ್ನವನ್ನೂ ಸಹ ನಾವು ಮಾಡಬೇಕು. ಪ್ರಯತ್ನಶೀಲಾಗಿ ಮುನ್ನುಗ್ಗಿದರೆ ಯಶಸ್ಸೆನ್ನುವಂಥದ್ದು ಶತಸಿದ್ಧ. ನಾವು ಗೆದ್ದೇ ಗೆಲ್ತೀವಿ. ಪ್ರಯತ್ನಿಸೋಣ, ಯಶಸ್ಸನ್ನು ಪಡೆಯೋಣ, ಕೀರ್ತಿಯನ್ನು ಗಳಿಸೋಣ. ತಂದೆ ತಾಯಿಯರ ಕಣ್ಣಲ್ಲಿ ರಕ್ತ ಕಣ್ಣೀರಲ್ಲ, ಅದು ಸಂತಸದ ಕಣ್ಣೀರನ್ನ ತರಿಸೋಣ. ಆ ರೀತಿಯಲ್ಲಿ ಸಾಧನೆಯನ್ನು ಮಾಡೋಣ. ಸಂಪೂರ್ಣವಂತ ಆತ್ಮವಿಶ್ವಾಸದಿಂದ ಮುನ್ನುಗ್ಗೋಣ. ಪರೀಕ್ಷೆಗೆ ನಾವು ಉತ್ಸಾಹದಿಂದ ಹೋಗೋಣ. ಹಬ್ಬವಾಗಿ ಅದನ್ನು ಆಚರಿಸೋಣ, ಸಂಭ್ರಮಿಸೋಣ. ಪರೀಕ್ಷಾ ಕೊಠಡಿಗೆ ಹೋಗುವಾಗ ಉತ್ಸಾಹದಿಂದ ಮುನ್ನುಗ್ಗಿ, ಸಪ್ಪೆ ಮೋರೆ ಹಾಕ್ಕೊಂಡು ನಿದ್ದೆಯನ್ನು ಮಾಡಿಕೊಂಡು ಹೋಗಬೇಡಿ. ವಿಶ್ವಾಸದಿಂದ ಮುನ್ನುಗ್ಗಿ, ಖಂಡಿತವಾಗ್ಲೂ ಸಹ ಯಶಸ್ಸು ನಿಮ್ಮದಾಗುತ್ತೆ. ಯಾವುದೇ ಕಾಪಿ ಹೊಡಿಬೇಕೆನ್ನುವಂಥ ಕಲ್ಪನೆಯಿಂದ ಹೋಗಬೇಡಿ. ಯಾವ ಇನ್ವಿಜಿಲೇಟರ್ ಬರ್ತಾರೆ ಅಂತ ಯೋಚನೆ ಮಾಡಿಕೊಂಡು ಹೋಗಬೇಡಿ. ನಾನು ಓದಿದ್ದೇನೆ, ಸಾಧನೆಯನ್ನು ಮಾಡ್ತೇನೆ ಎನ್ನುವ ವಿಶ್ವಾಸದೊಂದಿಗೆ ಮುನ್ನುಗ್ಗಿ ಯಶಸ್ಸು ನಿಮ್ಮದಾಗತ್ತೆ. ದೇವರು ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡ್ತಾನೆ. ಪ್ರಯತ್ನಿಸಿ, ಸಾಧಿಸೋಣ. ನಾವೆಲ್ಲ ಸೇರೋಣ, ಸಂಭ್ರಮಿಸೋಣ. ಈ ಹಬ್ಬವನ್ನ, ಈ ಪರೀಕ್ಷಾ ಹಬ್ಬದಲ್ಲಿ ಗೆಲ್ಲೋಣ, ಯಶಸ್ಸನ್ನು ಕಾಣೋಣ. ಇದುವರೆಗೆ ನಿಮಗೆ ಆತ್ಮವಿಶ್ವಾಸಕ್ಕೆ ಏನು ಬೇಕು ಆ ಎಲ್ಲ ಮಾರ್ಗದರ್ಶನವನ್ನ ನಮ್ಮ ಬುದ್ಧಿಮತ್ತೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ನಿಮಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಅಥವಾ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ಪಡಿಬೇಕೆನ್ನುವಂಥ ಅಪೇಕ್ಷೆ ನಿಮಗಿದ್ದರೆ ಇಲ್ಲಿ ಕೆಳಕಾಣುವಂತಹ ಏನು ಕಾಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ನಿಮ್ಮ ಪ್ರಶ್ನಾವಳಿಗಳನ್ನು ನೀಡಬಹುದು. ಅದಕ್ಕೆ ನಾವು ಉತ್ತರಿಸ್ತೇವೆ. ಆದ್ದರಿಂದ ಮಕ್ಕಳು ಯೋಚಿಸಬೇಡಿ, ಆನಂದದಿಂದ, ಸಂತೋಷದಿಂದ, ಸಂಭ್ರಮದಿಂದ ಓದಿ ಗೆಲುವನ್ನು ಸಾಧಿಸಿರಿ. ಜಯ ನಿಮ್ಮದಾಗಲಿ.